ನಮ್ಮ ದೇಶದಲ್ಲಿ ಚುನಾವಣೆ ಹೇಗೆ ನಡೆಯುತ್ತಿದೆ, ಅದರ ನೈಜ ಸತ್ಯ ವಿವರಗಳನ್ನು ನಮ್ಮ ಚಂದ್ರೋದಯ ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡೋಣ ಬನ್ನಿ ವೀಕ್ಷಕರೇ. ನಮ್ಮ ನಡೆ ಸತ್ಯದ ಕಡೆ. ನಾವು ಯಾವಾಗಲೂ ಸತ್ಯ, ನ್ಯಾಯ, ನೀತಿ, ಧರ್ಮ, ಬಡವರ, ನೊಂದವರ ಪರವಾಗಿ. ವೀಕ್ಷಕರೇ, ಚಂದ್ರೋದಯ ಚಾನಲ್ಗೆ ಸ್ವಾಗತ, ಸುಸ್ವಾಗತ, ಧನ್ಯವಾದ. ಈಗಿನ ರಾಜಕೀಯ ಪಕ್ಷಗಳು ನಮ್ಮ ಲಾಭಕ್ಕಾಗಿ ಕೆಲಸ ಮಾಡ್ತಾ ಇವೆ, ಜನರ ಉದ್ಧಾರಕ್ಕಾಗಿ ಮಾಡ್ತಾ ಇವೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು? ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಕ್ಷಗಳ ರಾಜಕಾರಣ ನಡೀತಾ ಇದೆ. ಪಕ್ಷಗಳು ಅನೇಕವಾಗಿ ಮತಗಳು ಹಂಚಿ ಹೋಗಿ ಬಹುಮತದ ಸರ್ಕಾರಗಳನ್ನು ಸ್ಥಾಪನೆ ಮಾಡುವಲ್ಲಿ ನಾವು ವಿಫಲವಾಗಿದ್ದೇವೆ ಎನ್ನುವುದು ಕಂಡು ಬರ್ತಾ ಇದೆ. ಇದು ಅಲ್ಲದೆ ರಾಜಕೀಯ ಪಕ್ಷಗಳು ತಮ್ಮ ಅಧಿಕಾರದ ಸ್ವಾರ್ಥಕ್ಕಾಗಿ ವ್ಯಕ್ತಿಗಳು ರಾಜಕೀಯ ಸಂಹಿತೆಯನ್ನ, ಕಾಯ್ದೆ ಕಾನೂನುಗಳನ್ನು ನಿಯಮಬದ್ಧವಾಗಿ ಪಾಲಿಸುವುದನ್ನು ಬಿಟ್ಟು ಅಕ್ರಮವಾಗಿ ಯಾವುದೇ ತರದಿಂದ ಅಧಿಕಾರ ಸಿಗಲೇಬೇಕೆಂಬ ಹಠದಿಂದ ತಮ್ಮೆಲ್ಲ ಹಣ, ಬಿಡೆ, ಮುರುವತ್ತು, ದಬ್ಬಾಳಿಕೆ ಹಾಗೂ ಸೆರೆ, ಸೇಂದಿ ದುಶ್ಚಟಗಳನ್ನು ಹಂಚಿ ಯಾವುದೇ ರೀತಿಯೊಳಗ ಮತ ಗಳಿಸುವಂಥ ಪದ್ಧತಿ ಬೆಳೆದು ಅಂದ ಮೇಲೆ ಇವತ್ತು ರಾಜಕೀಯ ಪಕ್ಷದೊಳಗ ಆರಿಸಿ ಬಂದಂಥ ಎಲ್ಲ ಉಮೇದುವಾರರ ಚಾರಿತ್ರ್ಯ ಕೆಟ್ಟು ಹೋಗಿದೆ ಅಂತಂದ್ರೂ ಏನು ಅತಿಶಯೋಕ್ತಿ ಏನಲ್ಲ. ಚುನಾವಣೆ ಯಾವಾಗ ನಡೀಬೇಕು? ಚುನಾವಣೆ ನಡೆದದ್ದೇ ಆದರೆ ಆ ಚುನಾವಣೆಯಲ್ಲಿ ನಮ್ಮ ಕಾಯ್ದೆ ಏನು ಹೇಳ್ತದೆ? ನಮ್ಮ ಕಾಯ್ದೆ ಹೇಳ್ತದೆ ಸರಿ ಸಮಾನತೆ. ನಮ್ಮ ಕಾಯ್ದೆ ಏನು ಹೇಳ್ತದೆ? ಯಾವುದೇ ಥರದಿಂದ ಮತ್ತೊಬ್ಬರಿಗೆ ವ್ಯತ್ಯಯ ಆಗಬಾರ್ದು, ಮೋಸ ಆಗಬಾರ್ದು, ದಬ್ಬಾಳಿಕೆ ಆಗಬಾರ್ದು. ಈ ಎಲ್ಲವನ್ನ ನಾವು ಸರಿಯಾಗಿ ನಡೆಸಿಕೊಂಡು ಚುನಾವಣೆಯೊಳಗೆ ಬಳಸುವಂಥ ಅಸ್ತ್ರಗಳು ಏನಿವೆ ಅಂತ ನಾವು ಇವತ್ತು ಅಭ್ಯಾಸ ಮಾಡಿದಾಗ ಎಲ್ಲಿ ಬೇಕಲ್ಲೇ ಭ್ರಷ್ಟಾಚಾರ, ಆಶೆ, ಅಮಿಷಕ್ಕೆ ಒಡ್ಡಿ ಮತ ಪಡೆಯುವಂಥ ಪದ್ಧತಿ ಏನದ, ಇದು ಮೊದಲನೇ ತಪ್ಪು. ಆಸೆಗೆ ಬಿದ್ದು, ಅಮಿಷಕ್ಕೆ ಬಿದ್ದು, ಜಾತಿ ಧರ್ಮಗಳನ್ನ ಎತ್ತಿ ಕಟ್ಟಿಟ್ಟುಕೊಂಡು ಸಮಾಜ ವ್ಯವಸ್ಥೆಯೊಳಗೆ ಇವತ್ತ ಹೋರಾಟ ಮಾಡಿ ಒಂದು ಸ್ಥಾನವನ್ನು ಗಿಟ್ಟಿಸಿಕೊಂಡು ಅವರ ಅಧಿಕಾರಕ್ಕೆ ಬಂದರೆ ಅವರು ಸರಿಯಾದ ಅಧಿಕಾರ ಕೊಡಬಲ್ಲರೆ? ಸಾಧ್ಯವೇ ಇಲ್ಲ. ಹಂಗ ನಿಷ್ಪಕ್ಷಪಾತದಿಂದ, ನೀತಿಯಿಂದ, ಧರ್ಮದಿಂದ ನಡ್ಕೊಂಡು ಮತ್ತೊಬ್ಬರನ್ನ ದಬ್ಬಾಳಿಕೆ ತರೋದಿಲ್ಲ, ನಾವು ದಬ್ಬಾಳಿಕೆ ಒಳಗಾಗುವುದಿಲ್ಲ ಅನ್ನುವಂಥ ನಿಷ್ಠುರವಾದಂಥ ರಾಜಕಾರಣಿಗಳು ಒಬ್ಬರು ಇರೋದಿಲ್ಲ ಅನ್ನೋದರಿಂದ ಇವತ್ತು ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥಕ್ಕಾಗಿ ಈ ದೇಶವನ್ನಾದರೂ ಕೂಡ ಬಲೆ ಕೊಡ್ಲಿಕ್ಕೂ ಸಹಿತ ಸಿದ್ಧರಾಗಿದ್ದಾರೆ ಅನ್ನೋದು ಕಂಡು ಬರ್ತಾ ಇದೆ. ಇದರಿಂದಾಗಿ ನಿಷ್ಪಕ್ಷಪಾತವಾದಂಥ ಚುನಾವಣೆ, ಅತ್ಯಂತ ನಿಯಮಬದ್ಧವಾದಂಥ ಚುನಾವಣೆ, ನಿಸ್ವಾರ್ಥ ಪರತೆಯಿಂದ ಕೂಡಿದಂಥ ಚುನಾವಣೆ ಹಾಗೂ ಎಲ್ಲ ದೃಷ್ಟಿಯಿಂದ ಪಾರದರ್ಶಕವಾಗಿ ನಾವು ಎಲ್ಲ ವ್ಯವಸ್ಥೆಗಳನ್ನು ನೋಡುವಂಥ ದೃಷ್ಟಿಕೋನ ಇಟ್ಟುಕೊಂಡು ಮಾಡುವಂಥ ಚುನಾವಣೆಯೇ ಸರಿಯಾದ ಚುನಾವಣೆ. ಇಲ್ಲದೇ ಇದ್ರೆ ಅಕ್ರಮವಾಗಿ ಚುನಾವಣೆ ಮಾಡಿ ಅಧಿಕಾರ ಕೈ ಹಿಡಿದವರು ದೇಶವನ್ನು ಆಳ್ತಾರಂದ್ರೆ ಅಂಥ ಕೆಟ್ಟ ಸನ್ನಿವೇಶ ದೇಶಕ್ಕೆ ಗಂಡಾಂತರ ಬಂದು ಏನು ಸಂದೇಹ ಇಲ್ಲ. ಕರ್ನಾಟಕ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳು ಪ್ರಾರಂಭ ಮಾಡಿದೆ, ಅದರ ಬಗ್ಗೆ ತಾವೇನು ಹೇಳ್ತೀರಿ? ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದು ಪ್ರತಿಯೊಬ್ಬ ಮಾನವನ ಬದುಕನ್ನು ಸುಧಾರಿಸುವುದಕ್ಕೋಸ್ಕರ ಅನ್ನೋದು ಇದು ಸತ್ಯ. ಆದರೆ ಆ ಸುಧಾರಣೆಯೊಳಗೆ ಏನು ಕುಂದು ಕೊರತೆಗಳು ಕಂಡು ಬರ್ತಾವ, ಅಕ್ರಮಗಳೇನು ಕಂಡು ಬರ್ತಾವ, ಅದನ್ನು ಕಂಡು ಹಿಡಿದು ದಾರಿ ಹಿಡಿಸೋದು ಸರ್ಕಾರದ ಕರ್ತವ್ಯ. ಯಾರಿಗೆ ಇವತ್ತು ಗ್ಯಾರಂಟಿಗಳನ್ನು ಕೊಡ್ತೀವಿ ಅನ್ನೋದ್ರಾಗ ಗ್ಯಾರಂಟಿ ಕೊಡೋದ್ರೊಳಗನ ಮೋಸ ಆಗಿ ಹೋಗ್ಯದ.
ಅಕ್ರಮ ನಡೆದದ, ಹೆಚ್ಚ ಕಡಿಮೆ ಆಗ್ಯದ, ಯಾರಿಗೆ ಮುಟ್ಟಬೇಕೋ ಅವ್ರಿಗೆ ಮುಟ್ತಾ ಇಲ್ಲ ಅನ್ನುವಂಥ ಕೂಗು ಸಹಿತ ಸಮಾಜದವ್ರು ಕೇಳ್ತಾ ಇದೆ. ಅದು ರಾಜಕಾರಣಿಗಳಿಗೆ ಕೇಳಿ ಬರ್ತಾ ಇಲ್ಲ. ಇಂಥ ಗ್ಯಾರಂಟಿಗಳಿಂದ ವ್ಯವಸ್ಥೆ ಸುಧಾರಣೆ ಆಗಬೇಕು, ಸರಿಯಾಗಿ ನಡ್ಕೊಂಡು ಹೋಗ್ಬೇಕು ಅನ್ನುವಂಥ ಉದ್ದೇಶ ಇದ್ರೂ ಕೂಡ ಅದರೊಳಗ ಅಕ್ರಮದಿಂದ ಇವತ್ತ ಸರಿಯಾದ ನ್ಯಾಯ ನಿಷ್ಠುರತೆಯಿಂದ ಇವತ್ತ ಆ ಗ್ಯಾರಂಟಿಗಳು ಹೋಗಿ ಮುಟ್ತಾ ಇಲ್ಲ ಅನ್ನೋದನ್ನು ಒಂದು ಕಡೆ ಕೇಳಿ ಬರ್ತದೆ. ಅದು ಇದ್ರೂ ಕೂಡ ಇವತ್ತ ಗ್ಯಾರಂಟಿಗಳ ಸಲುವಾಗಿ ಖರ್ಚು ಮಾಡೋದನ್ನ ಯಾವ ರೀತಿ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಅವನ್ನ ಸರಿಯಾದ ರೀತಿಯಾಗಿ ಮುಟ್ಟಿಸ್ಬೇಕು ಅನ್ನೋದ್ರೊಳಗೂ ಇವತ್ತ ಸರ್ಕಾರ ವಿಫಲ ಆಗ್ಯದ ಅನ್ನುವಂಥಷ್ಟರ ಮಟ್ಟಿಗೆ ಎಲ್ಲಾ ಕೆಲಸಗಳು ಈ ದೇಶದ ಈ ನಾಡಿನ ಅಭಿವೃದ್ಧಿಯ ಕೆಲಸಗಳಿಗೆಲ್ಲ ಕುಂಠಿತ ಆಗ್ಯಾವ ಅನ್ನೋದು ಸಂದೇಹನೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಮತ್ತೊಂದು ಹೇಳ್ತಾ ಇದ್ದೀನಿ, ಸಮಾಜದ ರಾಜಕೀಯ ಪಕ್ಷದಲ್ಲಿ ಒಂದು ಚರ್ಚೆ ನಡೀತಾ ಇದೆ, ಪಕ್ಷಗಳಾಗಲಿ ಅಥವಾ ರಾಜಕೀಯ ವ್ಯಕ್ತಿಗಳ ಚರ್ಚೆ ನಡೀತಾ ಇದೆ. ಪಂಚ ಗ್ಯಾರಂಟಿಯಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ಇದ್ರ ಬಗ್ಗೆ ತಾವು ಹೇಳ್ತೀರಿ? ಪಂಚ ಗ್ಯಾರಂಟಿಯಿಂದ ಅಭಿವೃದ್ಧಿ ಕುಂಠಿತ ಆಗಿದ್ದು ಇವು ಸತ್ಯನೇ, ಅದನ್ನು ತಳ್ಳಿ ಹಾಕುವಂತಿಲ್ಲ. ಆದ್ರೆ ಅದನ್ನು ಸರಿಯಾದ ರೀತಿಯೊಳಗ ಅವರು ಅದರ ಬೇಕಾಗಿರ್ತಕ್ಕಂಥ ಬಜೆಟ್ನೊಳಗ ಸಂಪನ್ಮೂಲ ಕ್ರೋಢೀಕರಿಸಿ ಅದರ ಹದ್ದುಬಸ್ತಿನೊಳಗೆ ಅವ್ರ ಗ್ಯಾರಂಟಿಗಳನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಚುಚಿಬಾರ್ದಂಗ ನಡ್ಕೊಳ್ಳೋದನ್ನ ಸರ್ಕಾರದ ಕರ್ತವ್ಯ ಆಗಿತ್ತು. ಆ ರೀತಿ ನಡೆದ್ರನ್ನ ಇದು ಸರಿಯಾದ ರೀತಿಯೊಳಗೆ ಜನರಿಗೆ ಮುಟ್ತದ ಅಂತ ಅನ್ಸ್ತದೆ. ಮುಂಬರುವ ದಿನದಲ್ಲಿ ಮುಂದೆ ಯಾವ ಸರ್ಕಾರ ಬರ್ತಾವಲ್ಲ ಅವು ಯಾವ ಯೋಜನೆಗಳು ತಂದ್ರ ಬಡವರಿಗೆ ಅನುಕೂಲ ಆಗ್ತೈತಿ ಆಗುತ್ತದೆ. ಮತ್ತೆ ಅದೇ ಇಲ್ಲದೆ ಯಾವುದೇ ಕಾಮಗಾರಿಕೆ ರಾಜ್ಯದಲ್ಲಿ ನಿಲ್ಲಬಾರದು. ಪ್ರತಿಯೊಂದು ಕಾಮಗಾರಿಯು ನಡೀತಾ ಇರಬೇಕು, ರಾಜ್ಯ ನಡೀತಾ ಇರಬೇಕು. ಅದರ ಜೊತೆಗೆ ಹೊಸ ಯೋಜನೆಗಳು ಜಾರಿ ತರಬೇಕು. ಅಂತ ಯಾವ ಯೋಜನೆಗಳು ತಂದ್ರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅನುಕೂಲ ಆಗುತ್ತೆ. ಇವತ್ತ ಪ್ರತಿಯೊಬ್ಬ ಪ್ರಜೆಗೆ ಸರಿಯಾದ ರೀತಿಯೊಳಗ ಅನುಕೂಲತೆಗಳನ್ನು ಒದಗಿಸಿಕೊಡಬೇಕನ್ನೋದು ಮಹತ್ವದ ವಿಷಯವೇ ಸರಿ. ಆದರೆ ಈ ಮಹತ್ವದ ಈ ನಿರ್ಣಯ ತಗೊಳ್ಳೋದ್ರ ಮುಂದೆ ಯಾವ ರೀತಿ ಪುಕ್ಕಟೆಯಾಗಿ ಕೊಡ್ತೀವಿ ಅಂತ ಹೋದ್ರೆ ಅದಕ್ಕೆ ಅರ್ಹರ ಅಲ್ಲದವರು ಸೂಕ್ತ ಅದಕ್ಕೆ ಬೆನ್ನು ಬೀಳ್ತಾರ, ಅದನ್ನು ಫೇಲ್ ಮಾಡ್ತಾರ, ಅದರಿಂದಾಗಿ ಕೆಟ್ಟ ಹೋಗ್ತದೆ. ಇದನ್ನ ತಿಳಿದುಕೊಂಡು ಯಾವ ರೀತಿ ಇವತ್ತ ಜನರ ಕೈಗೆ ಉದ್ಯೋಗ ಕೊಡುವಂತ ಕೆಲಸ ಮಾಡಿದರೆ ಮಾತ್ರ ಸಾಧ್ಯ ಅವರ ಅಭಿವೃದ್ಧಿ ಆಗೋದ್ರೊಳಗ ಸಂದೇಹ ಇಲ್ಲ. ಏನು ಗ್ಯಾರಂಟಿ ಕೊಟ್ಟಾರಲ್ಲ ಅದರ ಬಂದಾಗ ಯುವಕರೇನ್ ಕೇಳ್ತಾರಪ್ಪ, ಇವಾಗ ಮನೆಗೊಂದು ಉದ್ಯೋಗ ಕೊಡ್ಲಿ, ಯುವಕರಿಗೆ ಕಡಿಮೆ ಸಂಬಳ ಕೊಡ್ಲಿ, ಅದು ಮನೆಗೊಂದು ಉದ್ಯೋಗ ಕೊಡ್ಲಿ ಅಂತ ಯುವಕರ ಒಂದು ಇದನ್ನ ಐತಿ. ಯಾಕಂದ್ರೆ ಸುಳ್ಳು ಆಗೈತಿ. ಉದ್ಯೋಗ ಕೊಟ್ಟರೆ ಮನೆ ಅಭಿವೃದ್ಧಿ ಆಗ್ಬೋದು. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಈಗ ಸಾಮಾನ್ಯವಾಗಿ ತಿಳ್ಕೊಂಡದ್ದಾದ್ರೆ ಗೌರ್ಮೆಂಟ್ದವ್ರನ್ನ ಒಬ್ಬ ಕೂಲಿ ಕೆಲಸಕ್ಕ ದಿವಸಕ್ಕ 300-3,500 ರೂಪಾಯಿ ಅವ್ರು ನಿಗದಿಪಡಿಸುವ ಹೊತ್ನ್ಯಾಗ ಈಗ ದಿವಸಕ್ಕ 1000ದಿಂದ ಹಿಡ್ಕೊಂಡು ಲಕ್ಷದವರೆಗೆ ಪಡೆಯುವಂತ ಅಧಿಕಾರಿ ವರ್ಗ ಇವತ್ತ ಆರ್ಥಿಕತೆಯಲ್ಲಿ ಭಿನ್ನತೆ ಉಂಟಾಗಿದ್ದಾದರೆ ಪ್ರತಿಯೊಬ್ಬರಿಗೆ ಉದ್ಯೋಗ ಕೊಡೋದು ಹೇಗೆ ಸಾಧ್ಯ? ಅದು ಸಾಧ್ಯ ಇಲ್ಲ. ಇವತ್ತೆಲ್ಲ ನೌಕರರು, ಎಲ್ಲ MLAಗಳು, ರಾಜಕಾರಣಿಗಳು ತಮ್ಮ ಸಂಬಳವನ್ನ, ತಮ್ಮ ಬಟ್ಟೆಗಳನ್ನ ಹೆಚ್ಚು ಮಾಡಿಕೊಳ್ತಾರೆ. ಆಮೇಲೆ ಅದು ಹೆಚ್ಚು ಮಾಡಿಕೊಂಡ ಮೇಲೆ ಅಲ್ಲಿ ಬಜೆಟ್ನಲ್ಲಿ ಕೊರತೆ ಆಗೋದು ಸಹಜವಾಗಿದೆ. ಧನ್ಯವಾದಗಳು. ಧನ್ಯವಾದ.